ಪ್ರೇಮಿಗಳ ದಿನದ ಹಿನ್ನೆಲೆ ಇವತ್ತು ನಂದಿ ಗಿರಿಧಾಮ ಬಂದ್. ಚಿಕ್ಕಬಳ್ಳಾಪುರ ವಿಶ್ವವಿಖ್ಯಾತ ನಂದಿ ಗಿರಿಧಾಮವನ್ನು ಇವತ್ತು ಕ್ಲೋಸ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಂದಿ ಬೆಟ್ಟ ಬಂದ್. ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು ಅಂತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಬಂದ್ ಆದೇಶ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಡಿಸಿ ಪ್ರಭುಜಿ. ಭಗ್ನ ಪ್ರೇಮಿಗಳು ಗಿರಿಧಾಮದಲ್ಲಿ ಆತ್ಮಹತ್ಯೆಗೆ ಯತ್ನಿಸುವಂತಹ ಆತಂಕ ಇರುತ್ತೆ. ಅದರಲ್ಲೂ ಶನಿವಾರ ಅಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ನಂದಿಗಿರಿಧಾಮದತ್ತ ಜನ ಧಾವಿಸ್ತಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರಲಿ ಅನ್ನುವಂತಹ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಬಂದ್ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಂದಿ ಬೆಟ್ಟ ಬಂದ್. ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ವೀಕೆಂಡ್ ಬಂತು ಅಂತಂದರೆ ಜನ ಲಗ್ಗೆ ಇಡ್ತಾರೆ. ಅದರಲ್ಲೂ ಇವತ್ತು ಪ್ರೇಮಿಗಳ ದಿನ, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆಗಳಿತ್ತು. ಜೊತೆಗೆ ಈ ಭಗ್ನ ಪ್ರೇಮಿಗಳು ಆತ್ಮಹತ್ಯೆಗೆ ಯತ್ನಿಸುವಂತಹ ಆತಂಕ ಕೂಡ ಕಾಡುತ್ತೆ. ಆ ಹಿನ್ನೆಲೆಯಲ್ಲೇ ಯಾವುದೇ ಸಮಸ್ಯೆ ಆಗದೇ ಇರಲಿ ಅಂತ ಈ ಕ್ರಮಕ್ಕೆ ಡಿಸಿ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸಿ ಪ್ರಭುಜಿ ಬಂದ್ ಆದೇಶ ಕೊಟ್ಟಿದ್ದಾರೆ. ನಂದಿ ಗಿರಿಧಾಮ ಇವತ್ತು ಬಂದ್. ಪ್ರೇಮಿಗಳ ದಿನದ ಹಿನ್ನೆಲೆ ಇವತ್ತು ನಂದಿ ಗಿರಿಧಾಮ ಬಂದ್. ಚಿಕ್ಕಬಳ್ಳಾಪುರ ವಿಶ್ವವಿಖ್ಯಾತ ನಂದಿ ಗಿರಿಧಾಮವನ್ನು ಇವತ್ತು ಕ್ಲೋಸ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಂದಿ ಬೆಟ್ಟ ಬಂದ್. ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು ಅಂತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಬಂದ್ ಆದೇಶ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಡಿಸಿ ಪ್ರಭುಜಿ. ಭಗ್ನ ಪ್ರೇಮಿಗಳು ಗಿರಿಧಾಮದಲ್ಲಿ ಆತ್ಮಹತ್ಯೆಗೆ ಯತ್ನಿಸುವಂತಹ ಆತಂಕ ಇರುತ್ತೆ. ಅದರಲ್ಲೂ ಶನಿವಾರ ಅಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ನಂದಿಗಿರಿಧಾಮದತ್ತ ಜನ ಧಾವಿಸ್ತಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರಲಿ ಅನ್ನುವಂತಹ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಬಂದ್ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಂದಿ ಬೆಟ್ಟ ಬಂದ್. ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ವೀಕೆಂಡ್ ಬಂತು ಅಂತಂದರೆ ಜನ ಲಗ್ಗೆ ಇಡ್ತಾರೆ. ಅದರಲ್ಲೂ ಇವತ್ತು ಪ್ರೇಮಿಗಳ ದಿನ, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆಗಳಿತ್ತು. ಜೊತೆಗೆ ಈ ಭಗ್ನ ಪ್ರೇಮಿಗಳು ಆತ್ಮಹತ್ಯೆಗೆ ಯತ್ನಿಸುವಂತಹ ಆತಂಕ ಕೂಡ ಕಾಡುತ್ತೆ. ಆ ಹಿನ್ನೆಲೆಯಲ್ಲೇ ಯಾವುದೇ ಸಮಸ್ಯೆ ಆಗದೇ ಇರಲಿ ಅಂತ ಈ ಕ್ರಮಕ್ಕೆ ಡಿಸಿ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸಿ ಪ್ರಭುಜಿ ಬಂದ್ ಆದೇಶ ಕೊಟ್ಟಿದ್ದಾರೆ. ನಂದಿ ಗಿರಿಧಾಮ ಇವತ್ತು ಬಂದ್.